ಕೆಲ ತಿಂಗಳ ಹಿಂದೆ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕೊಡೋ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿತ್ತು. ಅದು ಹೇಗಪ್ಪ ಅಂತ ಹೇಳಿದ್ರೆ ಎಲ್ಲಂದರಲ್ಲಿ ವಾಹನಗಳನ್ನು ತಡೆದು ತಪಾಸಣೆ ಮಾಡಬಾರದು ಅಂತ ಸೂಚನೆಯನ್ನ ಕೊಡಲಾಗಿತ್ತು. ಈ ನಿಯಮ ಜಾರಿಗೆ ಬಂದಿತ್ತು. ಬಟ್ ಇದನ್ನೇ ಸ್ವೇಚ್ಛಾಚಾರ ಮಾಡಿಕೊಂಡಂತಹ ವಾಹನ ಸವಾರರು ಬೇಕಾಬಿಟ್ಟಿಯಾಗಿ ಅಡ್ಡಾದಿಡ್ಡಿಯಾಗಿ ಕಾರ್ಗಳನ್ನು ಪಾರ್ಕ್ ಮಾಡೋದು, ಬೈಕ್ಗಳನ್ನು ಪಾರ್ಕ್ ಮಾಡೋದು, ರೂಲ್ಸ್ ವೈಲೇಟ್ ಮಾಡೋದನ್ನೆಲ್ಲ ಮಾಡ್ತಾ ಇದ್ರು. ಇದರಿಂದಾಗಿ ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗಿತ್ತು. ಇದೀಗ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಗೃಹ ಇಲಾಖೆ ಸಜ್ಜಾಗಿದೆ. ಸಿಎಂ ಮತ್ತು ಗೃಹ ಇಲಾಖೆ ಬಳಿಕ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಟ್ರಾಫಿಕ್ ಪೊಲೀಸರು ಫುಲ್ ಆಕ್ಟಿವ್ ಆಗಿದ್ದಾರೆ. ಹೆಲ್ಮೆಟ್ ಇಲ್ಲದೆ ಓಡಾಟ, ಸಿಗ್ನಲ್ ಜಂಪ್, ದೋಷಪೂರಿತ ಸೈಲೆನ್ಸರ್ ಜೊತೆಗೆ ಒನ್ ವೇನಲ್ಲಿ ಓಡಾಟ ಸೇರಿ ನಿಯಮ ಉಲ್ಲಂಘನೆ ಮಾಡೋರಿಗೆ ದಂಡಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಈ ವೇಳೆ ವಾಹನ ಸವಾರರು ಹೈ ಡ್ರಾಮಾ ಹೇಗಿತ್ತು ಗೊತ್ತಾ? ನೀವೇ ನೋಡಿ. ನಿವಾಸದ ಎದುರು ಸಂಚಾರಿ ಪೊಲೀಸರು ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಸಂಚಾರಿ ನಿಯಮ ಉಲ್ಲಂಘನೆ ಮಾಡುವಂಥವ್ರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಇಲ್ಲೊಂದು ಗಾಡಿ ನಿಂತಿದೆ. ಇದು ನಂಬರ್ ಪ್ಲೇಟ್ ಇಲ್ಲ ಎನ್ನುವಂಥದ್ದು ಈಗ ಕಂಡು ಬರ್ತಾ ಇರ್ತಕ್ಕಂಥದ್ದು. ನೋಡ್ತಾ ಇದ್ದೀರಾ, ಈ ಒಂದು ಗಾಡಿಗೆ ಮುಂದೆ ನಂಬರ್ ಪ್ಲೇಟನ್ನು ಹಾಕಿಲ್ಲ. ಜೊತೆಗೆ ಬೈಕ್ ಓಡಿಸ್ತಾ ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ರು ಅಂತೇಳಿ ಸಂಚಾರಿ ಪೊಲೀಸರು ಈಗ ಆತನನ್ನು ತಡೆದು ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತು ಈ ಹಿಂದೆ ಎಷ್ಟು ಕೇಸ್ ಇತ್ತು ಏನು ಅಂತೇಳಿ ದಂಡವನ್ನು ವಿಧಿಸ್ತಾ ಇದ್ದಾರೆ. ಇವರು ಮೊಬೈಲನ್ನು ಬಳಸ್ತಾ ಇದ್ರು ಮತ್ತು ನಂಬರ್ ಪ್ಲೇಟ್ ಹಾಕಿಲ್ಲ. ನಂಬರ್ ಪ್ಲೇಟ್ ಮೊದಲಿಂದನೂ ಇಲ್ವಾ ಹೇಗೆ ಅಂತ ಸರ್? ಮತ್ತೆ ಏನು ಕೇಳಿದ್ರೆ ನಂಬರ್ ಪ್ಲೇಟ್ ಮೊದಲಿಂದನೂ ಇಲ್ವಾ? ಒಂದು 3 ದಿನ ಆಗಿದೆ ಸರ್, ಇದಾಗಿದೆ ಅಷ್ಟು. ಒಂದು 3 ಡೇಸ್ ಆಯಿತು. ಅಲ್ಲ, ಹಾಕ್ಸ್ಕೋಬೇಕಲ್ಲ. ಇವತ್ತು ನಂಬರ್ ಆಲ್ರೆಡಿ ಇದು ಕೊಟ್ಟಿದ್ದೀವಿ, ನಾಳೆ ಹಾಕ್ಸ್ತೀನಿ ಸರ್. ಮತ್ತು ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ರೆ ವೆಹಿಕಲ್ ಓಡಿಸ್ತಾ? ಸರ್, ನಾವು ಹಾಸ್ಪಿಟ್ಲ್ ಕೆಲಸ ಮಾಡೋದು, ಓಕೆನಾ, ಅಲ್ಲಿ ಹೋಗೋಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ. ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತಾ ಇದ್ರೆ ಓಕೆ. ಏನಾದರೂ ಅಪಘಾತ ಆದರೆ ಯಾರು ಹೊಣೆ ಆಗ್ತಾರೆ ಹೇಳಿ ಪಾಪ? ಸರಿ ಸರ್, ಆಯ್ತು ಬಿಡಿ, ನಂಬರ್ ಪ್ಲೇಟ್ ಹಾಕ್ಸ್ತೀನಿ. ನಂಬರ್ ಪ್ಲೇಟ್ ನಾಳೆ ಹಾಕ್ಸ್ತೀನಿ. ಮೊಬೈಲ್ ಯೂಸ್ ಮಾಡೋದು ಬಿಡಿ, ವಾಹನ ಓಡಿಸ್ಬೇಕಾದ್ರೆ. ಆಯ್ತು ಸರ್. ಇದು ಈ ರೀತಿ ಮೊಬೈಲಲ್ಲಿ ಮಾತನಾಡ್ಕೊಂಡು ಬೈಕನ್ನು ಓಡಿಸ್ತಾ ಇರುವಂಥದ್ದು ಮತ್ತು ನಂಬರ್ ಪ್ಲೇಟ್ ಇಲ್ಲದೆ ಇರೋದಕ್ಕೆ ಪೊಲೀಸರು ಹಿಡಿದು ಅವರಿಗೆ ದಂಡ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಹೊಸದಾಗಿ 2,000 ರೂಪಾಯಿ ಈಗ ದಂಡ ಹಾಕ್ತಾ ಇದೀವಿ ಅಂತೇಳಿ ಸಂಚಾರಿ ಪೊಲೀಸರು ಅವರಿಗೆ ಸೂಚನೆಯನ್ನು ನೀಡ್ತಾ ಇರುವಂಥದ್ದು. ನಾನೀಗ ಪ್ರೆಸೆಂಟ್ CM ನಿವಾಸದ ಮುಂಭಾಗದಲ್ಲಿದ್ದೀನಿ. CM ನಿವಾಸ ಏನಿದೆ ಆ ನಿವಾಸದ ಮುಂಭಾಗದಲ್ಲೇ ಈಗ ಟ್ರಾಫಿಕ್ ಪೊಲೀಸರು ಅಲರ್ಟ್ ಆಗಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ವಾಹನ ಸವಾರರಿಗೆ ದಂಡ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ಇಲ್ಲಿ ಒಂದು ಕಾರನ್ನು ಸಂಚಾರಿ ಪೊಲೀಸರು ಹಿಡಿದಿರುವಂಥದ್ದು. ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಅಂತ ಹೇಳಿ ಈಗ ಅವರಿಗೆ ದಂಡವನ್ನು ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಅವರು ಹಾಕಿರುವಂಥ ನಂಬರ್ ಪ್ಲೇಟ್ಗಳನ್ನು ಪರಿಶೀಲನೆ ಮಾಡಿ ದಂಡ ಹಾಕ್ತಾ ಇದ್ದಾರೆ. ಏನು ಸಮಸ್ಯೆ ಆಗಿತ್ತು ಏನು ಸರ್? ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ ಸರ್. ತಮ್ಮದು ಯಾವ ರೀತಿಯಂಥ ನಿಯಮ ಉಲ್ಲಂಘನೆ, ಅಂದರೆ ಇವರು ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ, ಆದರೆ ಏನಾಗಿದೆ ಅಂತಲೂ ಕೂಡ ಅವ್ರು ಉತ್ತರ ಕೊಡಲಿಕ್ಕೆ ಮುಂದಾಗ್ತಾ ಇಲ್ಲ. ರೂಲ್ಸ್ ಏನು ಬ್ರೇಕ್ ಮಾಡಿದರೆ ತಾವು? ನಾನು ಪಕ್ಕದಲ್ಲಿ ಕೂತಿದ್ದೆ ಅಷ್ಟೇ ಸರ್. ನನ್ನ ಪಕ್ಕದಲ್ಲಿ ಕೂತಿದ್ದೆ. ಏನು ಈಗ ಪೊಲೀಸರು ದಂಡ ಹಾಕಿದ್ದಾರೆ? ಯಾವುದಕ್ಕೆ ದಂಡ ಹಾಕಿದ್ದಾರೆ ಸರ್? ಓನರ್ನ ಕೇಳ್ಕೊಳ್ಳಿ, ನಮ್ಮನ್ನೇ ಕೇಳ್ತೀನಿ. ಗಾಡಿ ಓನರ್ ಅವ್ರು. ನೀವು ಗಾಡೀಲಿ ನೀವು ಇದ್ರಲ್ವಾ? ತಪ್ಪೇನಿದೆ ಅವ್ರನ್ನ ಕೇಳಿ ಸರ್, ನಮಗೆ ಕೇಳೋದು ಸರಿ. ಅಂದರೆ ಇವರು ಕೂಡ ಈ ಒಂದು ದಂಡ ಹಾಕೋದಕ್ಕೆ ಕೂಡ ಮುಂದಾಗಿದ್ದಾರೆ. ಮತ್ತು ಆಟೋದವ್ರದ್ದು ಕೂಡ ಹಳೆ ಬಾಕಿ ಇದೆ ಅಂತ ಹೇಳ್ತಾ ಇರುವಂಥದ್ದು. ಏನು ತಮ್ಮದೇನು ಸಮಸ್ಯೆ? ಹಳೆ ಕೇಸ್ ಐತೆ, ಕ್ಲಿಯರ್ ಮಾಡಿ ಅಂತ. ಇವಾಗ ಫಸ್ಟ್ ಬಾಡಿಗೆ ಬರ್ತಾ ಇದ್ದೀನಿ. 8,000 ರೂಪಾಯಿ ಬಾಕಿ ಇದೆ ಅಂತೇಳಿ ಈಗ ಟ್ರಾಫಿಕ್ ಪೊಲೀಸರು ಹಿಡಿದಿದ್ದಾರೆ. ಇವ್ರಿಗೂ ಕೂಡ ದಂಡ ಹಾಕಲಿಕ್ಕೆ ಮುಂದಾಗಿದ್ದಾರೆ. ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ, ಈ ಭಾಗದಲ್ಲಿ ಹೆಚ್ಚು ವೆಹಿಕಲ್ಗಳ ಓಡಾಟ ನಡೀತಾ ಇರುತ್ತೆ. ಈ ಒಂದು ಓಡಾಟದಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಜಾಸ್ತಿ ಆಗ್ತಾ ಇರುತ್ತೆ. ಅಂಥವ್ರಿಗೆ ಈಗ ಪೊಲೀಸರು ದಂಡ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ನಾವಿಲ್ಲಿ ಕಂಡಂಗೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ದು ಕೇಸ್ ಹಾಕಿದ್ರು, ಜೊತೆಗೆ ಏಕಮುಖ ಸಂಚಾರದ ಮಾಡಿದ್ದಕ್ಕೆ ಕೇಸ್ ಹಾಕಿದ್ರು, ಮತ್ತು ಆಟೋದವ್ರ ಮೇಲೂ ಕೂಡ ಹಳೆಯ ಕೇಸ್ ಇದೆ ಅಂತೇಳಿ ಅವ್ರಿಗೂ ಕೂಡ ದಂಡ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕಳೆದ 1.5-2 ವರ್ಷದಿಂದ ರಸ್ತೆಯಲ್ಲಿ ವಾಹನ ಸವಾರರಿಗೆ ದಂಡ ಹಾಕುವಂತಹ ಪದ್ಧತಿಯನ್ನು ನಿಷೇಧಿಸಿದ್ರು. ಈಗ ಮತ್ತೆ ಪೊಲೀಸರು ಕೂಡ ಅಲರ್ಟ್ ಆಗಿ ಕಳೆದ 1 ತಿಂಗಳಿನಿಂದ ವಾಹನ ಸವಾರರಿಗೆ, ಅಂದರೆ ಬೇಕಾಬಿಟ್ಟಿಯಾಗಿ ಟ್ರಾಫಿಕ್ ರೂಲ್ಸ್ಗಳನ್ನ ಉಲ್ಲಂಘನೆ ಮಾಡುವಂತಹ ವಾಹನ ಸವಾರರಿಗೂ ದಂಡ ಹಾಕುವಂತಹ ಒಂದು ಕೆಲಸಕ್ಕೂ ಕೂಡ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ನಾನಿವತ್ತು ಫ್ರೀಡಮ್ ಪಾರ್ಕ್ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲಿದ್ದೇನೆ. ನೋಡಬಹುದಾಗಿದೆ, ದೋಷಪೂರಿತವಾಗಿರ್ತಕ್ಕಂಥ ಸೈಲೆನ್ಸರ್ ಇರ್ಬೋದು, ಒನ್ ವೇದಲ್ಲಿ ಫ್ರೀ ಲೆಫ್ಟಲ್ಲಿಯೂ ಕೂಡ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಕೂಡ ದಂಡ ಹಾಕುವಂತಹ ಒಂದು ಕೆಲಸಕ್ಕೂ ಕೂಡ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥ ವಾಹನ ಸವಾರರಿಗೆ, ಅಂದರೆ ಈ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಹೆಚ್ಚಾಗಿ ಒಂದು ಪ್ರತಿಭಟನೆಗಳು ನಡೀತಾ ಇರ್ತವೆ. ಈ ಒಂದು ಸಂದರ್ಭದಲ್ಲಿ ಅನೇಕ ವಾಹನಗಳು ಕೂಡ ಇಲ್ಲಿ ಹೋಗ್ತಾ ಇರ್ತವೆ. ಇಂತಹ ಒಂದು ಸಂದರ್ಭದಲ್ಲಿ ಯಾವ ಒಂದು ವಾಹನ ಸವಾರರು ಕೂಡ ಟ್ರಾಫಿಕ್ ನಿಯಮಗಳನ್ನ ಉಲ್ಲಂಘನೆಯನ್ನು ಮಾಡ್ತಾರೋ, ಜೊತೆಗೆ ಡಿಫೆಕ್ಟಿವ್ ಕಂಡು ಬಂದಿರತಕ್ಕಂಥ ಒಂದು ಪಕ್ಷದಲ್ಲಿ ದಂಡವನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಬಹುದಾಗಿದೆ, ಇಲ್ಲಿ ಯಾವ ರೀತಿ ದಂಡವನ್ನು ಹಾಕ್ತಾ ಇದ್ದಾರೆ ಎನ್ನುವಂತಹ ಒಂದು ದೃಶ್ಯಾವಳಿಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ಇರ್ತಕ್ಕಂಥ ವಾಹನ ಸವಾರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಯಾವುದಕ್ಕೆ ಬೆಲ್ಟ್ ಹಾಕಿಡ್ರಿ
ಹಾಕಿರ್ಲಿಲ್ಲ. ಹಾಂ ಹಾಕಿರಲಿಲ್ಲ. ಎಲ್ಲಿಂದ ಇಲ್ಲಿಗೆ ಬಂದಿದ್ರಿ? ಇಲ್ಲಿಂದ ರೈಸ್ ಕೋರ್ಸಿಂದ ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ. ದಂಡ ಕಟ್ಟಿದ್ರಿ? ಕಟ್ಟಿದ್ವಿ. ನೆಕ್ಸ್ಟ್ ಟೈಮ್ ಹಾಕ್ತಿದ್ವಿ 8000. ಅಂದ್ರೆ ಇಲ್ಲಿ ಇರ್ತಕ್ಕಂಥ ವಾಹನ ಸವಾರರು ಕೂಡ ದಂಡವನ್ನ ಕಟ್ಬಿಟ್ಟು ನೆಕ್ಸ್ಟ್ ಟೈಮ್ ಈ ರೀತಿ ಆಗಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸರು ಮತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ರಸ್ತೆಗಳಲ್ಲಿ ಓಡಾಡುವಂಥ ವಾಹನಗಳಿಗೆ ಫೈನ್ ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನಾವೀಗ ರಿಚ್ಮಂಡ್ ಸರ್ಕಲಲ್ಲಿ ಇದ್ದೀವಿ. ರಿಚ್ಮಂಡ್ ಸರ್ಕಲಲ್ಲಿ ಯಾವ ರೀತಿ ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ಕಂಟ್ರೋಲ್ ಜೊತೆಗೆ ಫೈನ್ ಜನರೇಟ್ ಮಾಡುವಂಥ ಕೆಲಸನೂ ಮಾಡ್ತಿದ್ದಾರೆ. ಅಂದರೆ ಯಾರೆಲ್ಲ ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾರೆ, ವಿತೌಟ್ ಹೆಲ್ಮೆಟಿಂದ ಬರುವಂಥದ್ದಾಗಿರ್ಬೋದು, ಅಥವಾ ಒನ್ ವೇಲ್ ಬರೋದಾಗಿರ್ಬೋದು, ಫುಟ್ಪಾತ್ ಮೇಲೆ ಬರೋದು, ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ರೂಲ್ಸನ್ನು ಬ್ರೇಕ್ ಮಾಡುವಂತಹ ವಾಹನ ಸವಾರರು ಏನಿರ್ತಾರೆ ಅಂಥ ವಾಹನ ಸವಾರರು ಸೀಟ್ ಬೆಲ್ಟ್ ಆಗದೆ ಬಂದ್ರೂ ಸಹ ಫೈನ್ ಹಾಕುವಂಥ ಕೆಲಸ ಮಾಡ್ತಾರೆ. ನೋಡ್ತಿದ್ದೀರಾ, ಒಂದು ವಾಹನ ಕರೀತಿದ್ದಾರೆ, ಲಗೇಜ್ ಆಟೋನ, ಮತ್ತು ಎಲ್ಲ ಗಾಡಿಗಳನ್ನು, ಯಾವುದೇ ಗಾಡಿಗಳಾಗಿರ್ಬೋದು, ರೂಲ್ಸನ್ನು ಬ್ರೇಕ್ ಮಾಡಿದ್ರೆ ಆ ಬ್ರೇಕ್ ಮಾಡುವಂಥ ವಾಹನಗಳಿಗೆ ಫೈನ್ ಹಾಕುವಂಥ ಕೆಲಸ ಮಾಡ್ತಾರೆ. ಲಗೇಜ್ ಗಾಡಿಗಳನ್ನು ಓಡಿಸುವಂಥವರು ಅವರ ಯೂನಿಫಾರ್ಮ್ ಒಂದು ಕಾಕಿ ಡ್ರೆಸ್ನ ಹಾಕೋಬೇಕು. ಕಾಕಿ ಡ್ರೆಸ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಈ ಗಾಡಿನ ಹಿಡಿದಿದ್ದೀವಿ ಅಂತ ಟ್ರಾಫಿಕ್ ಪೊಲೀಸರು ಹಿಡಿತಿರುವಂಥದ್ದು. ಆಮೇಲೆ ಈಗ ಚೆಕ್ ಮಾಡ್ತಾರೆ ಏನೆಲ್ಲ ವೈಲೇಷನ್ ಆಗಿದೆ ಅಂತ. ಈಗ ನೋಡ್ಬೋದು. ಸರ್, ಎಷ್ಟಿದೆ ಸರ್ ಫೈನು? ಸರ್ ಫೈನ್ ಯಾವುದೂ ಇಲ್ಲ, ಇದು ಹೊಸ ಕೇಸು, ಯೂನಿಫಾರ್ಮ್ ಹಾಕಿಲ್ಲ, ಅವ್ನು ವಿತೌಟ್ ಯೂನಿಫಾರ್ಮ್ ಮಾಡ್ತಾ ಇದ್ದೀನಿ ಸರ್. ಟ್ರಾಫಿಕ್ ಪೊಲೀಸರು ಹೇಳ್ತಾರೆ ವಿತೌಟ್ ಯೂನಿಫಾರ್ಮ್ ಅಂತ. ಈಗ ಅದಕ್ಕೆ ಎಷ್ಟು ಸರ್ ಫೈನ್? 500 rupees ಸರ್. ಫಸ್ಟ್ ಟೈಮ್ ಆದರೆ 500 rupees 500 ರೂಪಾಯಿ ಬರುತ್ತೆ. ಎರಡನೇ ಬಾರಿ ಆದರೆ 1000 ರೂಪಾಯಿ ಬರುತ್ತೆ ಸರ್. ಅಂದರೆ ಯೂನಿಫಾರ್ಮ್ ಇಲ್ಲ ಅಂದರೆ ಮೊದಲ ಬಾರಿಗೆ 500 ರೂಪಾಯಿ. 500 ರೂಪಾಯಿ ಬರುತ್ತೆ. ಎರಡನೇ ಬಾರಿಗೆ 1000 ರೂಪಾಯಿ ಬರುತ್ತೆ. ಅದು ಆಟೋಮೆಟಿಕ್ಕಾಗಿ ಯಾವುದೇ ಜನರೇಟರ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಎನಿ ಕೇಸು, ಸಿಂಗಲ್ ಜಂಪ್ ಆಗಿರ್ಬೋದು, ಯೂಸಿಂಗ್ ಮೊಬೈಲ್ ಆಗಿರ್ಬೋದು, ಅಂಡ್ ನೋ ಎಂಟ್ರಿ ಆಗಿರ್ಬೋದು, ಲೆಂತ್ ಮೀಟರ್ ಆಗಿರ್ಬೋದು, ಯಾವುದಾದ್ರೂ ಸೀಟ್ ಬೆಲ್ಟ್ ಆಗಿರ್ಬೋದು, ಎನಿ ಒನ್ ಅಫೆನ್ಸ್ ಪ್ರತಿಯೊಂದಕ್ಕೆ 500 ರೂಪಾಯಿ ಬರುತ್ತೆ. ರಿಪೀಟೆಡ್ ಆದರೆ ಆಟೋಮೆಟಿಕ್ಕಾಗಿ ಅದು ಜನರೇಟ್ ಆಗುತ್ತೆ, 1000 ರೂಪಾಯಿ ಬರುತ್ತೆ ಸರ್. ಇದು ಟ್ರಾಫಿಕ್ ಫೈನ್ ಈಗ 500 ರೂಪಾಯಿ. ಮೊದಲ ಕೇಸ್ ಅಂತ ಯೂನಿಫಾರ್ಮ್ ಇಲ್ಲ ಅಂತ 500 ರೂಪಾಯಿ ಆಗ್ತಿರೋದು. ಅಂದರೆ ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ಟ್ರಾಫಿಕ್ ಪೊಲೀಸರು ಈಗ ವಿಶೇಷ ಕಾರ್ಯಾಚರಣೆ ಶುರು ಮಾಡ್ಕೊಂಡಿದ್ದಾರೆ. ನಾನೀಗ ರಿಚ್ಮಂಡ್ ಸರ್ಕಲಲ್ಲಿ ಇದ್ದೀನಿ. ರಿಚ್ಮಂಡ್ ಸರ್ಕಲಲ್ಲಿ ಪೊಲೀಸರು ಈಗ ಕಾರ್ಯಾಚರಣೆ ಮಾಡ್ತಿರುವಂಥದ್ದು CM ಮತ್ತು DCM ಹೋಮ್ ಮಿನಿಸ್ಟ್ರು ಸಭೆ ಬಳಿಕ ಬೆಂಗಳೂರಲ್ಲಿ ಮತ್ತೆ ಟ್ರಾಫಿಕ್ ಪೊಲೀಸರು ಎಂದಿನಂತೆ ಈ ಹಿಂದೆ ಏನು ಟ್ರಾಫಿಕ್ ವೈಲೆನ್ಸ್ ಆಗ್ತಿತ್ತು ಅದರ ಚೆಕ್ ಮಾಡ್ತಿದ್ದೆ. ನೋಡ್ತಿದ್ದ ದೃಶ್ಯಗಳಲ್ಲಿ ಟಿಂಟರ್ ಗ್ಲಾಸ್ಗಳನ್ನು ಹಾಕೋ ಬಂದಿರೋ ಗಾಡಿನ ಹಿಡಿದು ಆ ಗ್ಲಾಸಿನ ಕವರ್ನ ತೆಗೆಯುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ 500 ರೂಪಾಯಿ ಫೈನನ್ನು ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ನೋಡ್ಬೋದು, 500 ರೂಪಾಯಿ ಈಗ ಫೈನ್ ಇಲ್ಲಿ ಬರ್ತಿರುವಂಥದ್ದು. ಟ್ರಾಫಿಕ್ ಪೊಲೀಸರು ಈಗ ಫೈನ್ ಕಾಪಿ ನನ್ನ ಕೈಗೆ ಸಿಗುತ್ತೆ, ಅದನ್ನು ತೋರಿಸಿ ನಿಮಗೆ ಹೇಳ್ತೀನಿ. ನೋಡ್ಬೋದು ಯಾವ ಕಾರಣಕ್ಕೆ ಅಂದರೆ ಟ್ರಾಫಿಕ್ ವೈಲೆನ್ಸ್ ಏನು ಆಗ್ತಿದೆ ಅನ್ನೋದನ್ನು ತೋರಿಸಿ 500 ರೂಪಾಯಿ ದಂಡವನ್ನು ವಿಧಿಸುವಂತಹ ಕೆಲಸನ ಮಾಡ್ತಿರುವಂಥದ್ದು. ಅಂದರೆ ಈಗ ಹಿಂದೆ ಏನಾಗ್ತಿತ್ತು ಅಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸರು ಈ ರೀತಿ ಕಾರ್ಯಾಚರಣೆ ಮಾಡ್ತಿರಲಿಲ್ಲ. ಎಲ್ಲೆಲ್ಲಿ ಆರ್ಟಿಫಿಷಿಯಲ್ ಕ್ಯಾಮ್ರಾಗಳಿವೆ ಆ ಕ್ಯಾಮ್ರಾಗಳು ಫೈನ್ನ ಜನರೇಟ್ ಮಾಡ್ತಿತ್ತು. ಜೊತೆಗೆ ಟ್ರಾಫಿಕ್ ಪೊಲೀಸರು ತಮ್ಮ ಮೊಬೈಲ್ಗಳಲ್ಲಿ ಫೋಟೋನ ಸೆರೆ ಮಾಡ್ತಿದ್ರು. ಆ ನಂತರ ಅದು ಫೈನ್ ಜನರೇಟ್ ಆಗ್ತಿತ್ತು, ಕೋರ್ಟಲ್ಲಿ ಹೋಗಿ ಫೈನ್ ಕಟ್ಟಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚಾಲಕರು ಈ ಕೋರ್ಟ್ಗೆ ಹೋಗಿ ಫೈನ್ ಕಟ್ಟುವಂಥ ಕೆಲಸಗಳಾಗ್ತಿರಲಿಲ್ಲ. ಈಗ CM ಮತ್ತು DCMಗಳ ಮತ್ತು ಗೃಹ ಇಲಾಖೆ ಆದೇಶದ ಮೇರೆಗೆ ಬೆಂಗಳೂರಲ್ಲಿ ಮತ್ತೆ ಟ್ರಾಫಿಕ್ ಪೊಲೀಸರು, ಸಂಚಾರಿ ಪೊಲೀಸರು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಯಾವ ರೀತಿ ಅಂದರೆ ಏನೆಲ್ಲ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾರೆ, ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮತ್ತು 5 ಗಂಟೆಯಿಂದ 7 ಗಂಟೆವರೆಗೂ, ಮುಖ್ಯವಾಗಿ 5ರಿಂದ 7 ಗಂಟೆಗೆ ಈ ಸಮಯದಲ್ಲಿ ಟ್ರಾಫಿಕ್ ಪೊಲೀಸರು ಫುಟ್ಪಾತ್ ಮತ್ತು ಒನ್ ವೇಗಳನ್ನು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಯಾಕಂದರೆ ಈ ಪೀಕ್ ಅವರ್ಸಲ್ಲಿ ದ್ವಿಚಕ್ರ ವಾಹನಗಳು ಫುಟ್ಪಾತ್ ಮೇಲೆ ಸಂಚಾರ ಮಾಡ್ತಾರೆ. ಹಾಗಾಗಿ ಅದನ್ನು ಹಿಡಿಯುವಂಥದ್ದು. ಇನ್ನು ಉಳಿದಂತೆ ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಪ್ರಮುಖ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ವೈಲೇಷನ್ ಆಗುವಂತಹ ಗಾಡಿಗಳನ್ನು ತಡೆದು ನಿಲ್ಲಿಸಿ, ಅಂದರೆ ಹೆಲ್ಮೆಟ್ ಆಗದೆ ಬಂದಿರ್ಬೋದಾಗಿರ್ಬೋದು, ಸೀಟ್ ಬೆಲ್ಟ್ ಇಲ್ಲದೆ ಬಂದಿರುವಂಥದ್ದು, ಓವರ್ಲೋಡ್ ಆಗಿ ಬರುವಂಥದ್ದು, ಅಥವಾ ಟಿಂಟರ್ ಗ್ಲಾಸ್ಗಳನ್ನು ಹಾಕ್ಕೊಂಡು ಬರುವಂಥದ್ದು, ಯಾವುದು ಟ್ರಾಫಿಕ್ ರೂಲ್ಸ್ಗಳಿದೆ ಆ ಟ್ರಾಫಿಕ್ ರೂಲ್ಸ್ಗಳನ್ನ ವೈಲೇಷನ್ ಆಗುವಂಥ ಗಾಡಿಗಳನ್ನು ತಡೆದು ನಿಲ್ಲಿಸಿ ಅಲ್ಲೇ ಖುದ್ದು ಫೈನ್ನ ಜನರೇಟ್ ಮಾಡಿ ಫೈನ್ ಹಾಕುವಂಥ ಕೆಲಸನ ಮಾಡ್ತಿರೋದು. ಬೆಂಗಳೂರು ನಗರದಲ್ಲಿ ಈಗ ಟ್ರಾಫಿಕ್ ಪೊಲೀಸರು ತುಂಬಾ ಅಲರ್ಟ್ ಆಗಿದ್ದಾರೆ. ಯಾರೆಲ್ಲ ಟ್ರಾಫಿಕ್ ರೂಲ್ಸ್ಗಳನ್ನು ವೈಲೇಟ್ ಮಾಡ್ತಿದ್ದಾರೆ ಅವರೆಲ್ಲರನ್ನೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಈಗ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಎಲ್ಲ ಸಿಗ್ನಲ್ಗಳ ಬಳಿ ಕೂಡ, ಅಂದರೆ ಎಲ್ಲ ಪ್ರಮುಖ ರಸ್ತೆಗಳಲ್ಲೂ ಕೂಡ ಸಂಚಾರಿ ಪೊಲೀಸರು ಈಗ ಯಾರು ಈ ಸಂಚಾರ ನಿಯಮಗಳನ್ನು ಪಾಲನೆ ಮಾಡ್ತಾ ಇರಲ್ಲ ಅವರೆಲ್ಲರಿಗೂ ಕೂಡ ಬಿಸಿ ಮುಟ್ಟಿಸುವಂಥದ್ದು, ಅದು ಕೂಡ ದಂಡ ಹಾಕಿ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಹೆಲ್ಮೆಟ್ ಹಾಕದೆ ಬರುವಂಥದ್ದು, ಮೊಬೈಲ್ನಲ್ಲಿ ಮಾತನಾಡ್ತಾ ಟೂ ವೀಲರ್ಗಳಲ್ಲಿ ಬರುವಂಥದ್ದು, ಅಥವಾ ಏನು ಸಿಗ್ನಲ್ ಜಂಪ್ ಮಾಡಿ ಬರುವಂಥದ್ದು, ಎಲ್ಲರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಎಲ್ಲ ಕಡೆಗಳಲ್ಲೂ ಕೂಡ ಏನು ಟ್ರಾಫಿಕ್ ಏನು ನಿಯಮಗಳನ್ನು ಮೀರ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ತಡೆಯುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ಯಾರನ್ನು ಕೂಡ ಬಿಡದಂತೆ ಈಗ ಪೊಲೀಸರು ಫೈನನ್ನು ಕಟ್ಟಿಸ್ಕೊಳ್ತಾ ಇರುವಂಥದ್ದು. ಅಂದರೆ ಹೆಲ್ಮೆಟ್ ಹಾಕದೇ ಬರುವಂಥ ಯಾರನ್ನು ಕೂಡ, ಅಂದರೆ ಮುಂಬದಿಯ ಸವಾರ ಆಗಿರ್ಬೋದು, ಹಿಂಬದಿಯ
ಸವಾರ ಆಗಿರ್ಬೋದು ಯಾರೇ ಆದರೂ ಕೂಡ ಅವರನ್ನು ತಡೆದು ನಿಲ್ಲಿಸಿ ಫೈನ್ ಹಾಕುವಂಥ ಕೆಲಸವನ್ನು ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟು ದಿನಗಳ ಕಾಲ ಒಂದು ಮಟ್ಟಕ್ಕೆ ಕಡಿಮೆ ಇತ್ತು, ಆದರೆ ಈಗ ಮತ್ತೆ ಈ ಟ್ರಾಫಿಕ್ ಪೊಲೀಸರು ಫೈನ್ ಹಾಕೋದಕ್ಕೆ ದಂಡ ವಸೂಲಿಗೆ ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಯಾರೂ ಕೂಡ ಈ ಸಂಚಾರ ನಿಯಮಗಳನ್ನು ಮೀರೋ ಹಾಗಿಲ್ಲ, ಯಾರೂ ಕೂಡ ಮೀರದಂತೆ ಫೈನನ್ನು ಅಂದರೆ ಫೈನ್ ಕಟ್ಟಬೇಕಾಗುತ್ತೆ, ದಂಡ ಕಟ್ಟಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಇದು ನಾನೀಗ ಇರುವಂಥದ್ದು ಅಂದರೆ CCB ಮುಂಭಾಗದಲ್ಲಿ ಇರುವಂಥ ಅಂದರೆ ಮೈಸೂರು ರಸ್ತೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚಾರ ಮಾಡ್ತವೆ. ಇಂಥ ರಸ್ತೆಗಳಲ್ಲಿ ಯಾರು ಕೂಡ ಏನು ಟ್ರಾಫಿಕ್ ರೂಲ್ಸ್ಗಳಿದ್ದಾವೆ, ಹೆಲ್ಮೆಟ್ ಹಾಕುವಂಥದ್ದು ಅಥವಾ ಸಿಗ್ನಲ್ ಜಂಪ್ ಮಾಡದೆ ಒನ್ ವೇಗಳಲ್ಲಿ ಹೋಗದೆ ಈ ಥರದವರನ್ನು ಪತ್ತೆ ಹಚ್ಚುವಂಥದ್ದು, ಈ ಥರದನ್ನು ತಡೆದು ನಿಲ್ಲಿಸಿ ಫೈನ್ ಹಾಕುವಂಥ ಕೆಲಸವನ್ನು ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದರೆ ಏನು ಅವರಿಗೆ ಬುದ್ಧಿವಾದ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ನಂಬರ್ ಪ್ಲೇಟ್ ವಿಚಾರಕ್ಕೆ ಸಂಬಂಧಪಟ್ಟಂದರೆ ನಂಬರ್ ಪ್ಲೇಟ್ ಆಗಿರ್ಬೋದು ಅಥವಾ ಏನಾದರೂ ಟ್ಯಾಂಪ್ರಿಂಗ್ ಮಾಡಿದ್ದಾರಾ ಅವೆಲ್ಲವನ್ನು ಕೂಡ ಚೆಕ್ ಮಾಡುವಂಥ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಈಗ ಫೀಲ್ಡ್ಗೆ ಇಳಿದು ಟ್ರಾಫಿಕ್ ರೂಲ್ಸನ್ನು ಯಾರು ಮೀರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸ, ದಂಡ ಹಾಕುವಂಥ ಕೆಲಸವನ್ನು ನಮ್ಮ ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ಮೇಲೆ ನೀವು ರಸ್ತೆಯಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ರೂಲ್ಸನ್ನು ಮಾತ್ರ ಮರೀದೆ ಫಾಲೋ ಮಾಡಿ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.